ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ, ಸಂಪೂರ್ಣ ರೆಡ್ ಸಾಯಿಲು. ಆ ಹಿಂದ್ಗಡೆ ನೋಡಿ, ದಕ್ಷಿಣ ದಿಕ್ಕಿಗಾದಂಗೆ ಕೋಕೋನಟ್ಸ್ ಇದೆಯಲ್ಲ, ಆ ಕೋಕೋನಟ್ಸ್ ಎಂಡು ಹಿಂಭಾಗಕ್ಕೆ ಅದು ಎಂಡು. ಅದರಿಂದ ಈಚೆಗೆ ಏನು ಸಮತಟ್ಟವಾಗಿದೆ ಉರುಳಿ ಏನಿದೆಯೋ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಕ್ಕಪಕ್ಕದಲ್ಲೆಲ್ಲ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಇವರು ಅಡಿಕೆ ಹಾಕ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಅಕ್ಕಪಕ್ಕದಲ್ಲಿ ಇದೆಲ್ಲ ಅಕ್ಕಪಕ್ಕದ ಆಸ್ತಿಗಳು. ಇಲ್ಲೇ ಸ್ಟೇ ಆಗ್ಬೋದು, ಈ ಏನು ಸಮಸ್ಯೆ ಇಲ್ಲ. ಹಳ್ಳಿಯಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ಹೌದಾ, ಒಂದು ಅರ್ಧ ಆಗುತ್ತೆ ಸರ್, ಅರ್ಧ ಆಗುತ್ತೆ. ಇಂಟೀರಿಯರ್ ಏನಲ್ಲ, ಇಲ್ಲೇ ಸ್ಟೇ ಆಗ್ಬೋದು, ಏನು ಸಮಸ್ಯೆ ಇಲ್ಲ. ಸಂಪೂರ್ಣ ಒಂದು ಸಮತಟ್ಟವಾಗಿದೆ, 100% ಒಂದು ಸಮತಟ್ಟವಾಗಿದೆ. ಜೊತೆಗೆ ಒಳಗಡೆ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ ಇವರು. ಕೋಕೋನಟ್ ಇದು ನೀರು ಹೆಂಗಣ ಇದಕ್ಕೆ? ಓ, ಆ ಬೋರಲ್ಲಿ ಹಾಕ್ಕೊಂಡಿದ್ದಾರಾ? ನೋಡಿ, ಈಗ ಇಲ್ಲೇನು ಕೋಕೋನಟ್ಸ್ ಇದೆಯಲ್ಲ, ನೋಡಿದೆಯಲ್ಲ, ಆಲ್ಮೋಸ್ಟು 2, 4, 6, 8, 9, 10, 13, 15, ಹೆಚ್ಚು ಕಡಿಮೆ ಒಂದು 25ರಿಂದ 40 ಕೋಕೋನಟ್ಸ್ನ ಹಾಕಿದ್ದಾರೆ. ಬಟ್ ಇವ್ರ ಹತ್ರ ಪಂಪ್ ಸೆಟ್ ಇಲ್ಲ. ಇನ್ನೊಬ್ಬರ ನೀರನ್ನ ಹಾಯಿಸ್ಕೊಂಡು ಆ ಕಡೆ ಇದೆಯಾ? ಇದೇ ಓನರ್ದು. ಇನ್ನು ಆ ಕಡೆ ಇನ್ನೊಂದು ಆಸ್ತಿ ಇದೆ, ಅಲ್ಲಿಂದ ಇವರು ನೀರು ತಗೊಂಡು ಇದು ಮಾಡ್ತಾಯಿದ್ದಾರೆ. ಸೊ ಇದು 35 ಕುಂಟೆ. ಓಕೆ, ನೋಡಿ ಅಕ್ಕಪಕ್ಕದವರು ಪಂಪ್ ಸೆಟ್ ಮಾಡ್ಕೊಂಡಿದ್ದಾರೆ. ಇದು ಪಕ್ಕದ ಜಮೀನು. ಇದು ಈಗ ನಾನು ಹೇಳ್ತಾ ಇರ್ತಕ್ಕಂಥ ಆಸ್ತಿ ಇದು. ಟಿ ನರಸೀಪುರದಿಂದ ಒಂದು 15 ಆಗುತ್ತೆ ಸ್ಪಾಟ್ಗೆ. ಹಳ್ಳಿಯಿಂದ ಒಂದು ಅರ್ಧ ಕಿಲೋಮೀಟರ್ಷ್ಟು ಅಂತರ ಆಗುತ್ತೆ. ಈ ಭಾಗ ಎಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಗ್ರೌಂಡ್ ವಾಟರ್. ಬಟ್ ಗ್ರೌಂಡ್ ವಾಟರ್ ಆದರೂ ಒಳ್ಳೆ ವಾಟ್ರ್ ಇದೆ, ಸಂಪೂರ್ಣ ರೆಡ್ ಸಾಯಿಲು, ಒಂದು ಸಮತಟ್ಟವಾಗಿದೆ. ನಾನು ಆಗಲೇ ಹೇಳ್ದಂಗೆ ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಇದೆ. ಇದೇ ಊರನ್ನ ರೈತರಿಂದ ಆಗ್ತಕ್ಕಂಥದ್ದು. ನೋಡಿ, ಅದು ಕೂಡ ನೋಡಿ ಈ ಕಡೆ ಕೋಕೋನಟ್ಸು ಅಡಿಕೆ ಇದೆಯಲ್ಲ ಅದು, ಮತ್ತು ಈ ಕಡೆ ಇದೆಯಲ್ಲ ಇದು ಸಂಪೂರ್ಣ ಇವರ ಹಣ್ಣ ತಂದಿರವೆ ಎಲ್ಲ. ಅಂದರೆ ಇವರ ಅಪ್ಪನ ಒಂದು ಗುಟ್ಟದವರು ಎಲ್ಲ ಇವರವೇ ಎಲ್ಲ. ಸೊ ಹಾಗಾಗಿ ಇವ್ರಿಗೆ ಆರ್ಥಿಕವಾಗಿ ಸೇರೋ ಸಮಸ್ಯೆ ಇರೋದ್ರಿಂದ ಒಟ್ಬಿಡ್ತಾ ಇದ್ದಾರೆ. ಅದಷ್ಟು ಬಿಟ್ಟರೆ ಬೇರೆ ರೀಸನ್ ಏನಿಲ್ಲ. ಇದೇ ರಸ್ತೆ. ಈಗ ಅವ್ರು ಬಂದರು ನೋಡಿ ಸ್ಕೂಟ್ರು, ಇದೇ ರಸ್ತೆ. ಒಂದು 20 ಅಡಿಗಿನ್ನ ವಿಶಾಲವಾಗಿ ರಸ್ತೆ ಇದೆ. ಆ ಕಡೆ ಒಬ್ರಿಗೆ ಆಗೋಗಿದೆ, ಹೊರಗಡೆ ಅವ್ರಿಗೆ ಅಕ್ಕಪಕ್ಕದಲ್ಲಿ ಆಗೋಗಿದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಬಟ್ ರೈಟು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು.